ವೆಲ್ಕಮ್ ಟು ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಇವತ್ತೊಂದು ಬೆಸ್ಟ್ ವಿಡಿಯೋ ಮಾಡ್ತಿದ್ದೀನಿ. ಎಲೆಕ್ಟ್ರಿಕ್ ಕಾರ್ ತೊಗೋಬೇಕು ಅಂತಿರೋರು, ಅದರಲ್ಲೂ ಎಲೆಕ್ಟ್ರಿಕ್ ಕಾರ್ ತೊಗೊಬೇಕು ಅಂತಿರೋರಿಗೆ ಯಾವ ಕಾರ್ ತೊಗೋಬೇಕು, ಯಾಕೆ ತೊಗೋಬೇಕೋ ಬೇಡ, ಬೇಕಾದಷ್ಟು ಪ್ರಶ್ನೆ ಇರುತ್ತೆ. ಬೇಜಾನ್ ಥರ ಹೇಳಿರ್ತಾರೆ. ಕಾರ್ ಹತ್ಕೊಳುತ್ತೆ, ಹಂಗಾಗತ್ತೆ, ಹಿಂಗಾಗತ್ತೆ, ಚಾರ್ಜ್ ಆಗಲ್ಲ, ಅಲ್ಲಿ ಸಿಗುತ್ತೆ, ಕೆಸರಲ್ಲಿ ಹೋಗಲ್ಲ, ಅಲ್ಲಿ ಹೋಗಲ್ಲ, ಎಲ್ಲಿ ಹೋಗಲ್ಲ ಅನ್ನೋ ಎಲ್ಲ ಪ್ರಶ್ನೆಗೂ ಟೋಟಲ್ಲಾಗಿ ಉತ್ತರ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಬೆಸ್ಟ್ ಕಾರ್ ಯಾವುದು, ಯಾಕೆ ತೊಗೋಬೇಕು, ಎಲೆಕ್ಟ್ರಿಕ್ ಕಾರು, ಪೆಟ್ರೋಲ್ ಕಾರ್ಗೂ ಇದಕ್ಕೂ ಏನು ವರ್ತಿದೆ, ಪ್ರತಿಯೊಂದೂ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ದಯವಿಟ್ಟು ಎಲ್ಲರೂ ನೋಡಿ. ಕಾರ್ ತೊಗೊಳೋರಿಗೆ ಏನೇ ಸಂದೇಹ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಬೆಸ್ಟ್ ವಿಡಿಯೋ ಮಾಡಬೇಕಂತ ಬಂದಿದ್ದೀನಿ. ಎಲೆಕ್ಟ್ರಿಕ್ ಕಾರ್ನ ತೊಗೋಬೇಕು ಅಂತಿರೋರಿಗೆ ಅಂತ. ಯಾಕಂದರೆ ಈ ಕಾರ್ನ ತೊಗೊಂಡು ನನಗೆ 2.5 ವರ್ಷ ಆಯಿತು. ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಏನು ಪ್ರಾಬ್ಲಮ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ, ಪ್ರತಿಯೊಂದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡ್ದೇ ನೋಡಿ. ಆಮೇಲೆ ಯೂಸ್ ಮಾಡೋಕ್ಕೆ ತುಂಬ ಕಷ್ಟನಾ, ಸುಲಭನಾ, ಅಥವಾ ಈ ಕಾರ್ ತಗೊಂಡ್ರೆ ರೀಸೇಲ್ ವ್ಯಾಲ್ಯೂ ಇಲ್ವಾ, ಇಲ್ಲ ಕೆಲವ್ರಿಗೆ ಡೌಟ್ ಇದೆಯಲ್ಲಪ್ಪ, ಬ್ಯಾಟ್ರಿ ಕಾರ್ ಅಲ್ಲಿ ನಿಲ್ಲುತ್ತೆ, ಇಲ್ಲಿ ನಿಲ್ಲುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ, ಆ ರೀತಿ ಯಾವುದೇ ಡೌಟ್ ಇದ್ದರೂ ಎಲ್ಲದನ್ನೂ ಕ್ಲಿಯರ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರನ್ನ ಥರ 3 ದಿನ 4 ದಿನ ಆದಮೇಲೆ ಕಾರ್ ತಗೊಂಡ್ಬಿಟ್ಟು ವಿಡಿಯೋ ಮಾಡಿ ತೊಗೊಳ್ಳಿ, ಚೆನ್ನಾಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ತಿಲ್ಲ. ಸುಮಾರು 2.5 ವರ್ಷ ಆಗಿದೆ. 70,000 ಕಿಲೋಮೀಟರ್ನೇನೋ ಓಡಿಸಿದ್ದೀನಿ ಈ ಕಾರ್ನ. ಅದಕ್ಕೋಸ್ಕರ ಈಗ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಏನೇ ಒಂದು ನಾವು ಹೇಳಿದ್ರೆ ಅದು ಪರ್ಫೆಕ್ಟಾಗಿರಬೇಕು. ಜನಕ್ಕೆ ಸುಮ್ಮನೆ ನಮ್ಮ ವಿಡಿಯೋ ನೋಡಲಿ, ಹಾಗೆ ಮಾಡಲಿ, ಹೀಗೆ ಮಾಡಲಿ ಅಂತ ಯಾವುದೇ ವಿಡಿಯೋ ಮಾಡಲ್ಲ ನಾನು. ಏನಾದರೂ ತೊಗೊಂಡ್ರೆ ಅಥವಾ ಏನಾದರೂ ಹೇಳಿದ್ರೆ ಅವರು ಮೋಸ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಈಗ ಮಾಡ್ತಾಯಿದ್ದೀನಿ. ಪೆಟ್ರೋಲ್ ಗಾಡಿ ತೊಗೊಳೋದು ಬೆಸ್ಟೋ, ಚಾರ್ಜಿಂಗ್ ಗಾಡಿ ತೊಗೊಳೋದು ಬೆಸ್ಟೋ? ಚಾರ್ಜಿಂಗ್ ಗಾಡಿ ತೊಗೊಳೋದು ಬೆಸ್ಟು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನಮ್ಮ ಹತ್ರ ಜೋಬಲ್ ದುಡ್ಡಿದ್ರೆ ಮಾತ್ರ ಗಾಡಿ ತೆಗಿಯೋಕ್ಕಾಗೋದು. ಗಾಡಿ ಟ್ಯಾಂಕ್ ಪೆಟ್ರೋಲ್ ಇದ್ದರೆ ಮಾತ್ರ ತೆಗಿಯೋಕ್ಕಾಗೋದು. ಆದರೆ ಗಾಡಿ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಬೇಕಾದರೂ ಓಡಿಸ್ಬೋದು. ಬಿಲ್ ಕಟ್ಟೋದು ಬೇಡನೋ ಅಂತ ಹೇಳಿ. ಆದರೆ ಬಿಲ್ನ ತಿಂಗ್ಳಿಗೆ ಒಮ್ಮೆ ಕೇಳ್ತಾರೆ. ಅದು ನಿಮ್ಮ ಮನೆ ಖರ್ಚಲ್ಲಿ ಮೇಂಟೈನ್ ಆಗ್ತಾ ಇರತ್ತೆ, ನೀವು ಓಡಾಡೋ ಖರ್ಚಲ್ಲಿ. ಈಗ ನಾನು ಹೋಗ್ಬೇಕಂದ್ರೆ ಪೆಟ್ರೋಲ್ ಗಾಡಿಯಲ್ಲಿ ಜೋಬಲ್ ದುಡ್ಡಿದ್ರೆ ಮಾತ್ರ. ಆದರೆ ಈ ಗಾಡಿಯಲ್ಲಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಇದು ಒಂದು ವರ್ತು. ಇನ್ನೊಂದು, ನೀವು ಸ್ವಲ್ಪ ಮನ್ಸು ಮಾಡಿ ಮನೆ ಲೈಟಿಂಗ್ಸ್ ಮತ್ತು ನಿಮ್ಮ ಮನೆಯಲ್ಲಿರುವ ಯಾವ್ದಾರ ಒಂದು ಮೋಟ್ರಿಗೆ ಸೋಲಾರ್ ಪ್ಯಾನಲ್ ಹಾಕಿಸ್ಕೊಂಡ್ರೆ ನಿಮ್ಮ ಗಾಡಿ ಫ್ರೀಯಾಗಿ ಚಾರ್ಜ್ ಆಗುತ್ತೆ. ಯಾರು ನಿಮ್ಮನ್ನು ಎಲ್ಲೂ ಕೇಳೋ ಚಾನ್ಸಸ್ಸೇ ಇರಲ್ಲ. ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡಿ, ಎಷ್ಟು ಬೇಕಾದ್ರೂ ಓಡಿಸ್ಬೋದು. 10 ಇಯರ್ಸ್ ನೀವು ಫ್ರೀಯಾಗಿ ಗಾಡಿ ಓಡಿಸಿದ್ರಿ ಅಂದರೆ ಈ ಗಾಡಿನ ₹1 ನೀವು ಗಾಡಿ ಕೊಟ್ರು ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ರೀಸೇಲ್ ವ್ಯಾಲ್ಯೂ ಇಲ್ಲ, ಅದು ಇಲ್ಲ ಅಂತ ಹೇಳ್ತಾರಲ್ಲ. ಏನಕ್ಕೆ ರೀಸೇಲ್ ಬೇಕು? ಮನೆ ಮೇಲೆ ಬೇಕಾದರೂ ಗಾಡಿ ಇಟ್ಬಿಡ್ಬೋದು ನಾನು ಹೇಳೋದು. ಆಮೇಲೆ ಅಷ್ಟು ಫ್ರೀಯಾಗಿ ಗಾಡಿ ಓಡಿರುತ್ತೆ. 10 ವರ್ಷ ನಿಮಗೆ ಗಾಡಿ ಫ್ರೀಯಾಗಿ ಓಡಿರುತ್ತೆ ಅಂದರೆ ಇನ್ನೇನು ಬೇಕು? ಅಷ್ಟು ಈಸಿಯಾಗಿದೆ ಈ ಗಾಡಿ ತೊಗೋಬೇಕು ಅನ್ನೋಕ್ಕೆ. ಇನ್ನೊಂದು ಹೇಳ್ತಾ ಇದ್ದೀನಿ, ಗಾಡಿನ ನಾನೇ 60,000 ಓಡಿಸಿದ್ದೀನಿ. ಯಾವುದೇ ಪ್ರಾಬ್ಲಮ್ ಇಲ್ಲ. ಅಪ್ಪಲ್ಲಾಗಲಿ ಇದರಲ್ಲಾಗಲಿ ಯಾವುದು ಕೈ ಕೊಡೋ ಸೀನೇ ಇಲ್ಲ. ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಲೇಡೀಸು, ಜೆಂಟ್ಸು ಎಲ್ಲ ಹಿಂಗೆ ಹೊತ್ತಿದ ತಕ್ಷಣ ಓಡೋಗ್ಬಿಡುತ್ತೆ. ಆ ರೀತಿ ಎಲ್ಲ ಏನಿಲ್ಲ. ನೀವು ಮಾಮೂಲಿ ಪೆಟ್ರೋಲ್ ಗಾಡಿಯಲ್ಲಿ ಯಾವ ರೀತಿ ಎಕ್ಸಲೇಟ್ರ್ ಕೊಟ್ಟರೆ ಗಾಡಿ ಹೋಗುತ್ತೋ ಅದೇ ರೀತಿಯೇ ಹೋಗುತ್ತೆ. ಏನು ಬೇರೆ ರೀತಿ ಏನು ಹೋಗಲ್ಲ ಈ ಗಾಡಿ. ಎಲ್ಲ ಕಂಟ್ರೋಲು ಈಸಿಯಾಗೇ ಇರುತ್ತೆ. ಈಸಿಯಾಗಿ ಒಂದೇ ಕಾಲಲ್ಲೇ ಯೂಸ್ ಮಾಡಬೇಕು ಗಾಡಿನ. 2 ಕಾಲಲ್ಲಿ ಯೂಸ್ ಮಾಡೋಕ್ಕೆ 2 ಎಕ್ಸ್ಲೇಟ್ರ್ ಮಾತ್ರ ಇರುತ್ತೆ, ಕ್ಲಚ್ ಇರಲ್ಲ. ಮಾಮೂಲಿ ಚೆನ್ನಾಗಿದೆ, ಸೂಪರಾಗಿದೆ, ಬಳಸ್ಬೋದು. ಬರೀ ಚಾರ್ಜಿಂಗ್ ಬಗ್ಗೆ ಮಾತ್ರ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ ನಿಮಗೆ ಬೇರೆದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಚಾರ್ಜಿಂಗ್ ಬಗ್ಗೆ ಹೇಳ್ತೀನಿ. ಈ ಕಾರ್ನ ಎಲ್ಲಿ ಬೇಕಾದ್ರೂ ಯಾರ ಮನೇಲಿ ಬೇಕಾದರೂ ಚಾರ್ಜ್ ಮಾಡ್ಬೋದು, ಚಾರ್ಜ್ ಆಗುತ್ತೆ. ನಿಮ್ಮ ಒಂದು ಸಮಸ್ಯೆ ಬಗೆಹರಿತು ಅಂತ ಅಂದ್ಕೊತೀನಿ. ನಾನು ಹೋದಲ್ಲಿ ಏನಪ್ಪ ಮಾಡೋದು, ಚಾರ್ಜ್ ಖಾಲಿ ಆದರೆ ಏನು ಮಾಡೋದು, ಹಾಗೆ ಹೇಗೆ ಅಂತ. ಎರಡನೇದು, ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡೋ ವ್ಯವಸ್ಥೆಯಲ್ಲಿರುತ್ತೆ ಈ ಕಾರು. ಆದ್ದರಿಂದ ನೀವು ಎಲ್ಲೋ ಹೋಗಿ ಪೆಟ್ರೋಲ್ ಬಂಕಿಗೆ ಹೋಗಿ ಈ ತಕ್ಷಣ ನಾನೆಲ್ಲೋ ಹೋಗ್ಬೇಕಂದ್ರೆ ದುಡ್ಡು ಕೊಡಬೇಕು, ಆ ರೀತಿ ಪ್ರಾಬ್ಲಮ್ ಬರಲ್ಲ. ಮೂರನೇದು, ಫ್ರೀ ಚಾರ್ಜಿಂಗ್ ಮಾಡ್ಕೊಬೋದು. ಯಾಕೆ ಅಂದರೆ ಇದು ಸೋಲಾರ್ ಪ್ಯಾನಲ್ ಬಳಸಿದ್ರೆ ನಿಮಗೆ ಫ್ರೀ ಚಾರ್ಜಿಂಗ್ ಆಗುತ್ತೆ. ಮತ್ತು 4ನೇದು,
ಫಾಸ್ಟ್ ಚಾರ್ಜಿಂಗ್ ಮಾಡ್ಕೊಬೋದು. ಇದು 1 ಅವರ್ ಒಳಗೆ ಗಾಡಿ ಚಾರ್ಜ್ ಆಗೋಗುತ್ತೆ. ಎಷ್ಟೇ ಫುಲ್ ಡೌನ್ ಆಗಿದ್ರು 1 ಅವರಲ್ಲಿ ಫಾಸ್ಟ್ ಚಾರ್ಜಿಂಗಲ್ಲಾಗುತ್ತೆ. ಅದ್ರ ಲೊಕೇಶನ್ ಮತ್ತು ಅದು ಎಲ್ಲಿದೆ, ಬ್ಯುಸಿ ಇದೆಯೋ ಇಲ್ಲೋ ಏನಂತ ನಿಮ್ಮ ಮೊಬೈಲ್ನಲ್ಲೇ ತೋರಿಸುತ್ತೆ. ಆಮೇಲೆ ಈ ಗಾಡಿಯಲ್ಲಿ ನಿಮಗೆ ಗಾಡಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ, ಏನು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಮತ್ತೆ ನಾನು ಏನು ಹೇಳಬೇಕಂತಿದ್ದೆ, ಬ್ಯಾಟ್ರಿ ಬಗ್ಗೆ ಹೇಳಬೇಕಂತ ಇದ್ದೀನಿ. ಇದರಲ್ಲಿ ಕಮ್ಮಿ ಅಂದರೆ ಚರ್ಚಲ್ಲಿ ಕೆಳಗಡೆ ಇರುತ್ತೆ ಬ್ಯಾಟ್ರಿ. ನಿಮ್ಮ ಬೇರೆ ಕಾರಲ್ಲಿರೋ ಥರ ಬ್ಯಾಟ್ರಿ ಎಲ್ಲ ರಿಮೂವಬಲ್ ಬ್ಯಾಟ್ರಿ ಅಲ್ಲ, ಫಿಕ್ಸಡ್ ಬ್ಯಾಟ್ರಿ. ನೀವು ಗಾಡಿನ ತೊಗೊಂಡೋಗಿ ಪ್ಲಗ್ ಹಾಕಿ ಯಾರ ಮನೇಲಿ ಎಲ್ಲಿ ಬೇಕಾದರೂ ಚಾರ್ಜ್ ಮಾಡ್ಬೋದು. ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 8 ಇಯರ್ಸ್ ವಾರಂಟಿ ಇರುತ್ತೆ. ಈಗ 10 ಇಯರ್ಸ್ ವಾರಂಟಿ ಇದೆ ಬ್ಯಾಟ್ರಿಗೆ. ಏನೇ ಆದರೂ ಕಂಪನಿ ನೋಡ್ಕೊಳತ್ತೆ, ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಇದು 1 ಬ್ಯಾಟ್ರಿ ಅಲ್ಲ, ಸೆಲ್ ರೀತಿ ಬ್ಯಾಟ್ರಿ ಇರುತ್ತೆ. ಜಸ್ಟ್ 1 ಬ್ಯಾಟ್ರಿ ಹೋದರೆ ತೆಗಿಬೋದು. ಆದರೆ ಇದರ ಬೆಲೆ ಬಂದ್ಬಿಟ್ಟು ಬ್ಯಾಟ್ರಿ ಬೆಲೆ ಆಯಾ ಗಾಡಿ ರೇಂಜ್ ಮೇಲೆ ಹೋಗಿರುತ್ತೆ. 5 ಲಕ್ಷ 4 ಲಕ್ಷ ಹೀಗೆಲ್ಲ ಇರುತ್ತೆ. ಆದರೆ ಬ್ಯಾಟ್ರಿ ಹೋಗಲ್ಲ. ಬ್ಯಾಟ್ರಿ ಹೋಗುತ್ತೆ, ಹೋದ್ರೂ ಒಂದೊಂದೇ ಬ್ಯಾಟ್ರಿ ರಿಮೂವ್ ಮಾಡ್ಬೋದು. ಆಮೇಲೆ 10 ಇಯರ್ಸ್ ಇದು ಯಾವುದೇ ಖರ್ಚಿಲ್ದೇ ಓಡ್ತಾ ಇರುತ್ತೆ. ಮತ್ತು ನಿಮಗೆ ಈ ಗಾಡಿಯ ಚಾರ್ಜಿಂಗಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಚಾರ್ಜಿಂಗಲ್ಲಿ ಏನು ಗೊತ್ತಾ, ಪ್ರತಿಯೊಂದು ಜಾಗದಲ್ಲೂ ಚಾರ್ಜಿಂಗ್ ಮಾಡ್ಬೋದು. ಬಿಲ್ ಬಗ್ಗೆ ನಾನು ಹೇಳಲ್ಲ, ಯಾಕೆ ಅಂದರೆ AH ಮತ್ತು ಹಳ್ಳಿ ಕಡೆ ಬೇರೆ ಬೇರೆ ಥರ ಇರುತ್ತೆ. ಅದು ನಿಮಗೆ ಆ ಲೆಕ್ಕಾಚಾರಕ್ಕೆ ಬಿಲ್ ಬರುತ್ತೆ. ಮತ್ತು ನಿಮಗೆ ಪೆಟ್ರೋಲ್ಗೂ ಇದಕ್ಕೂ ಹೋಲಿಸಿದ್ರೆ ಇದು ತುಂಬ ಕಮ್ಮಿ ಬರುತ್ತೆ. ಪೆಟ್ರೋಲು ಒಂದು ಕಿಲೋಮೀಟ್ರಿಗೆ ಒಂದು 15 ರೂಪಾಯಿ ಹಿಂಗೆಲ್ಲ ಬರುತ್ತೆ. ಅಂದರೆ ಇದೊಂದು 3 ರೂಪಾಯಿ 4 ರೂಪಾಯಿ ಬರುತ್ತೆ, ಈ ರೀತಿ ಬರುತ್ತೆ. ಅಂದರೆ ಅವ್ರವ್ರ ಡಿಪೆಂಡ್ ಆನ್ ಚಾರ್ಜಿಂಗ್ ಸ್ಟೇಷನ್, ಚಾರ್ಜಿಂಗ್ ಮಾಡೋ ಜಾಗದ ಮೇಲೆ ಹೋಗುತ್ತೆ. ಈ ರೀತಿ ಎಲ್ಲ ಇರುತ್ತೆ. ನೆಕ್ಸ್ಟ್ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ನನ್ನ ಗಾಡಿ ನೋಡಿ 62,000 ಚಿಲ್ಲರೆ ಓಡಿದೆ. 62,243 ಕಿಲೋಮೀಟ್ರ್ ಓಡಿದೆ. ಇಷ್ಟು ಓಡಿಸಿದ ಮೇಲೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈ ಕಾರ್ ಹೇಗೆ ಬರುತ್ತೆ. ಆಮೇಲೆ ನಾನು ಸಿಟಿಯಲ್ಲಿಲ್ಲ, ನಾನು ಹಳ್ಳಿ ಕಡೆ ಇದ್ದೀನಿ. ಕೆಲವ್ರು ಹೇಳ್ತಾರೆ ಹಳ್ಳಿ ಕಡೆ ಕರೆಂಟ್ ಇರಲ್ಲ, ಅದಿರಲ್ಲ ಇದಿರಲ್ಲ ಅಂತ. ಆದ್ದರಿಂದ ಎಲ್ಲ ಇರುತ್ತೆ ನೋಡಿ. ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ. ಡ್ರೈವ್ ಮಾಡಲಿದೆ. ಇದು ಬಂದ್ಬಿಟ್ಟು ನೂಟ್ಲು, ಅಂದರೆ ಪಾರ್ಕಿಂಗ್ ಗಿರ್ಕಿಂಗ್ ಅಂದರೆ ನಿಲ್ಲಿಸಿದಾಗ ನೂಟ್ಲು ಮಾಡೋಕ್ಕೆ. ಇದು ಬಂದ್ಬಿಟ್ಟು ನೋಡಿ, ಇದು ರಿವರ್ಸ್ ಮೋಡು. ಇದು ಬಂದ್ಬಿಟ್ಟು ಇದು ಸ್ಪೋರ್ಟ್ಸ್ ಮೋಡು. ಎಷ್ಟು ಸ್ಪೀಡಲ್ಲಿರುತ್ತೆ ಇದರಲ್ಲಿ ಗಾಡಿ. ಈ ಕಾರಲ್ಲಿ ಇಂಜಿನ್ ಇರುತ್ತೋ ಮೋಟ್ರ್ ಇರುತ್ತೋ ಅದು ಹೇಗೆ ಕೆಲಸ ಮಾಡುತ್ತೆ, ಇದು ವರ್ತೇನು, ಇದು ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ, ಎಲ್ಲೆಲ್ಲಿಗೆ ಹೋಗಿದ್ದೆ, ಮತ್ತು ಇದ್ರದ್ದು ಪರ್ಫಾರ್ಮೆನ್ಸ್ ಹೇಗೆ, ಇದನ್ನೆಲ್ಲದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಕೀಪ್ ವಾಚ್. ಯಾಕಂದರೆ ಒಂದೇ ವಿಡಿಯೋ ತುಂಬ ಲೆಂತ್ ಆಗೋದ್ರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ದಯವಿಟ್ಟು ನೆಕ್ಸ್ಟ್ ವೀಡಿಯೋನ ನೋಡಿ. ಈ ಕಾರ್ ತಗೊಳ್ಳೋರಿಗೆ ಫುಲ್ ಡೀಟೇಲ್ಸ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಮರಿಬೇಡಿ, ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.